ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 44. ವೇದ್ ಅಂತ ಅನ್ವಿತಾ ಮೆಲ್ಲಗೆ ಪಿಸುಗುಟ್ಟುತ್ತಾ ಅವನ ಬ್ಲೇಸರ್ ಮೂಲಕ ಅವನ ಹೃದಯದ ಮೇಲೆ ತನ್ನ ಮೃದುವಾದ ಕೈಯನ್ನು ಇಡ್ತಾಳೆ. ಅಲ್ಲಿ ವೇದ್ನ ಹೃದಯ ತನಗಾಗಿ ಎಷ್ಟು ಜೋರಾಗಿ ಮತ್ತು ತೀವ್ರವಾಗಿ ಬಡಿದಿದೆ ಅನ್ನುವಂಥದ್ದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸ್ತಿತ್ತು. ನೀನು ನನ್ನ ಸುತ್ತಮುತ್ತ ಇರುವಾಗಲೆಲ್ಲ ಅದು ಹೀಗೆಯೇ ವಿಪರೀತವಾಗಿ ವೇಗವಾಗಿ ಬಡಬಡ ಅಂತ ಬಡಿದುಕೊಳ್ಳುತ್ತೆ ಅನ್ವಿತಾ ಅಂತ ಋಗ್ವೇದ ಅವಳ ಕಾಂತಿಯುತವಾದ ಮುಖವನ್ನು ಕಣ್ಣುಗಳನ್ನು ಅತ್ಯಂತ ಆಳವಾಗಿ ನೋಡುತ್ತಾ ಹೇಳ್ತಾ ಇದ್ದಾನೆ. ಏಕೆ ನಿನ್ನ ಹೃದಯಕ್ಕೆ ನನ್ನಿಂದ ಅಷ್ಟೊಂದು ತೊಂದರೆಯಾ ಎಂದು ಅನ್ವಿತಾ ತುಂಟತನದಿಂದ ನಗುತ್ತಾ ಅವನ ಶಾರ್ಟ್ ಕಾಲರನ್ನು ಹಿಡಿದು ತನ್ನ ತೀರಾ ಹತ್ತಿರಕ್ಕೆ ಎಳೆದುಕೊಂಡ್ಳು. ನಿನಗೆ ಅಸಲಿ ಕಾರಣ ಗೊತ್ತಿಲ್ಲವೇ? ಋಗ್ವೇದನ ತೀಕ್ಷ್ಣವಾದ ನೋಟ ಇವಾಗ ಅವಳ ಕಣ್ಣುಗಳಿಂದ ಮೆಲ್ಲನೆ ಕೆಳಗೆ ಜಾರಿ ಅವಳ ಗುಲಾಬಿ ತುಟಿಗಳ ಕಡೆಗೆ ಸಾಗ್ತಾ ಇದೆ. ನೀನು ನಿನ್ನ ಬಾಯಿಯಿಂದ ಸ್ಪಷ್ಟವಾಗಿ ಹೇಳಿದಿದ್ರೆ ನನಗೆ ಹೇಗೆ ತಾನೇ ಅರ್ಥವಾಗ್ತದೆ ಹೇಳು ಅಂತ ಹೇಳಿದ್ಲು. ಅನ್ವಿತಾ ಅವನ ಕಣ್ಣುಗಳಲ್ಲೇ ತನ್ನ ಕಣ್ಣುಗಳನ್ನಿಟ್ಟು, ಹಾಗಾದರೆ ನೀನು ಅದನ್ನು ನನ್ನಿಂದಲೇ ಕೇಳಲು ಬಯಸಿದ್ರೆ ಅಂತ ಋಗ್ವೇದ ತನ್ನ ಬಲಿಷ್ಠವಾದ ಒಂದು ತೋಳನ್ನು ಅವಳ ಸೊಂಟದ ಸುತ್ತಲೂ ಬಿಗಿಯಾಗಿ ಸುತ್ತಕೊಳ್ತಾನೆ. ತನ್ನ ಹೆಬ್ಬೆರಳುಗಳನ್ನು ಅವಳ ಕೆಳತುಟಿಯ ಮೇಲೆ ಅತ್ಯಂತ ಪ್ರೀತಿಯಿಂದ ಓಡಾಡಿಸ್ತಿದ್ದ. ಅವಳು ತಕ್ಷಣವೇ ತನ್ನ ತುಟಿಗಜ್ಜಿ ಆಳವಾದ ಉಸಿರನ್ನು ಒಳಗಿಟ್ಕೊಂಡ್ಳು. ನಿಜಕ್ಕೂ ಅವನ ಪ್ರೀತಿಯ ಸ್ಪರ್ಶ, ಅವನ ಒಂದೊಂದು ಕೂಡ ಅತ್ಯದ್ಭುತವಾಗಿತ್ತು. ನಿಜಕ್ಕೂ ನೀನು ಅದನ್ನು ಇವಾಗಲೇ ಕೇಳಲು ಅಷ್ಟೊಂದು ಬಯಸ್ತಾ ಇದೆಯಾ? ಋಗ್ವೇದ ತನ್ನ ಪೂರ್ಣ ದೇಹದ ಭಾರವನ್ನು ಅವಳ ಮೇಲೆ ಹಾಕ್ತಾ ಇದ್ದಾನೆ. ಅವಳಿಗಂತೂ ತುಂಬ ಅವನ ಭಾರ ಬಿದ್ದು ಹೊತ್ತಲ್ಪಡ್ತಾ ಇತ್ತು. ಅವರ ಹಿಂದೆ ತಣ್ಣನೆಯ ಗೋಡೆ ಇದ್ದಿದ್ದರಿಂದ ಇಬ್ಬರ ಉಸಿರಾಡಲು ಜಾಗವಿಲ್ಲದಷ್ಟು ತುಂಬ ಹತ್ತಿರದಲ್ಲಿ ನಿಂತಿದ್ರು. ಅವರ ಬಿಸಿ ಬಿಸಿ ಉಸಿರಾಟವು ಇಬ್ಬರ ದೇಹಕ್ಕೂ ಹೊಸ ಚೈತನ್ಯವನ್ನು ತರ್ತಾ ಇತ್ತು. ಅವಳು ಏನನ್ನೂ ಮಾತನಾಡಲಾಗದೆ ಕಣ್ಣು ಮುಚ್ಚಿ ಸುಮ್ಮನೆ ಪ್ರೀತಿಯಿಂದ ಗುನುಗ್ತಿದ್ಲು. ನಾನು ಅಂತ ಋಗ್ವೇದ ಅವಳ ಗಲ್ಲದ ಬಳಿ ಅವಳ ಮೃದುವಾದ ಕೆನ್ನೆಯನ್ನು ಹಗುರವಾಗಿ ಕಚ್ಚಿದ್ದ. ಆಗಲೇ ಅವನ ಬಿಸಿಯಾದ ಉಸಿರು, ಅವಳಿಗೆ ಅನಿರೀಕ್ಷಿತ ಸ್ಪರ್ಶವು ಅವಳ ಇಡೀ ದೇಹವನ್ನು ಮತ್ತಷ್ಟು ಬೆಚ್ಚಗಾಗಿಸ್ತಾ ಇತ್ತು. ಮುಂದೆ ಏನನ್ನೂ ಹೇಳದೆ ಅವಳು ಅವನ ಕುತ್ತಿಗೆ ಮೇಲೆ ತನ್ನ ಬೆರಳುಗಳನ್ನು ಮೆಲ್ಲನೆ ಓಡಾಡಿಸ್ತಾ ಇದ್ದನು. ಅವಳ ಎದೆ ತೀವ್ರವಾಗಿ ಏರಿಳಿತ ಮಾಡೋಕ್ಕೆ ಶುರುವಾಯಿತು. ಅವಳಿಗಂತೂ ಉಸಿರಾಟ ಮಾಡುವುದೇ ತುಂಬ ಕಷ್ಟಕರ ಅನಿಸೋಕೆ ಶುರುವಾಗೋಯ್ತು. ಅವಳು ಉಸಿರುಗಟ್ಟುತ್ತಾ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚುವ ಮೂಲಕ ತನ್ನ ಮನವನ್ನು ತಡೆಯಲು ಪ್ರಯತ್ನಿಸಿದ್ಳು. ಆದರೆ ಅವನ ಪ್ರತಿಯೊಂದು ಸ್ಪರ್ಶವೂ ಅವಳನ್ನು ತನ್ನದೇ ಆದ ಲೋಕಕ್ಕೆ ದೂರ ಸಾಗಿಸ್ತಿತ್ತು. ಅವಳ ಕಾಲ್ಬೆರಳುಗಳು ನಿಯಂತ್ರಣ ತಪ್ಪಿ ನೆಲಕ್ಕೆ ಒತ್ತಲ್ಪಟ್ಟಿದ್ವು. ಆದರೆ ಇದ್ದಕ್ಕಿದ್ದಂತೆ ಪರಿಸ್ಥಿತಿಯ ಗಂಭೀರತೆ ನೆನಪಾಗಿ ವೇದ್ ಮೆಲ್ಲನೆ ಹಿಂದೆ ಸರಿದು, ನಾವಿವಾಗ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾನೆ. ಹೌದಾ? ಅನ್ವಿತಾ ನಿಧಾನವಾಗಿ ಕಣ್ಣನ್ನು ತೆರೆದ್ಲು. ಅವನು ಇನ್ನೂ ಅವಳಿಗೆ ಪೂರ್ತಿಯಾಗಿ ಅಂಟಿಕೊಂಡೇ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಸ್ವಲ್ಪ ತೊಂದರೆ ಇತ್ತು. ಅನ್ವಿತಾ ಇವಾಗ ಅವನನ್ನು ಪಕ್ಕಕ್ಕೆ ತಳ್ಳಿ ನಾಚಿಕೆಯಿಂದ ಚದುರಿದ ತನ್ನ ಉಡುಪನ್ನು ಸರಿಯಾಗಿ ಸರಿಪಡಿಸಿಕೊಂಡ್ಳು. ನನ್ನ ಮೇಲೆ ಕೋಪವಾ ಅಂತ ಅವಳ ಕೈ ಹಿಡಿದ. ಇಲ್ಲ, ಆದರೆ ನಾವು ನಿಜವಾಗಿಯೂ ಈಗಲೇ ಮನೆಗೆ ಹೋಗಬೇಕು ವೇದ್. ನಾವು ಇಷ್ಟೊಂದು ದೀರ್ಘಕಾಲ ಹೊರಗಡೆ ಒಟ್ಟಿಗೆ ಇದ್ದರೆ ಮನೆಯಲ್ಲಿರುವಂಥ ಪ್ರಿಯಾಳಿಗೆ ನಮ್ಮ ಮೇಲೆ ತಕ್ಷಣವೇ ಅನುಮಾನ ಬರಬಹುದಲ್ವಾ? ಇದರಿಂದ ನಮ್ಮ ಪ್ಲ್ಯಾನ್ ಹಾಳಾಗುತ್ತೆ ಅಂತಾಳೆ ಅನ್ವಿತಾ ಆತಂಕದಿಂದ. ಅದು ನಿಜವೇ. ಆದರೆ ನಮ್ಮ ಮುಂದಿನ ದೃಶ್ಯಗಳು, ಪ್ಲ್ಯಾನ್ಗಳು ಅಂತ ಹೇಳಿ ಋಗ್ವೇದ ಕೇಳ್ತಾನೆ. ಅದನ್ನೆಲ್ಲ ನಾಳೆ ಬೆಳಗ್ಗೆ ನೋಡೋಣ ಅಂತ ಅನ್ವಿತಾ ಕಣ್ಸನ್ನೆ ಮಾಡ್ತಾಳೆ. ಅವರು ಹೀಗೆ ಮಾತನಾಡುತ್ತಾ ಇಬ್ಬರು ವಿಲ್ಲಾದ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ವಿಲ್ಲಾವನ್ನು ಸುರಕ್ಷಿತವಾಗಿ ಲಾಕ್ ಮಾಡಿ ಹೊರಗೆ ಬರ್ತಾರೆ. ಅವರು ಹೋಗುವಾಗ ಬೆಳಗ್ಗೆ ಕೂಡ ಆಗಿತ್ತು. ಆದರೆ ಇದೆಲ್ಲ ಮುಗಿಯುವಷ್ಟರಲ್ಲಿ ಸಂಜೆಯ ಕತ್ತಲು ಕೂಡ ಆವರಿಸ್ತಾ ಇತ್ತು. ಸೂರ್ಯವಂಶಿ ಭವನದಲ್ಲಿ ನಾಳೆಯಿಂದ ಆರಂಭವಾಗಲಿರುವಂತಹ ಈ ಮಹಾ ನಾಟಕಕ್ಕೆ ಇಬ್ಬರು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗ್ತಾ ಇದ್ರು. ಸೂರ್ಯವಂಶಿ ಮಹಲು ಅದು ಎಂದಿಗಿಂತಲೂ ಹೆಚ್ಚು ನಿಶ್ಶಬ್ದವಾಗಿತ್ತು. ಮಹಲಿನ ವಾತಾವರಣದಲ್ಲೇ ಏನೋ ಒಂದು ರೀತಿಯ ನಿಗೂಢ ಮೌನ ಆವರಿಸಿದಂತಿತ್ತು. ಅನ್ವಿತಾ ಸದ್ದಿಲ್ಲದೇನೆ ಬಂದು ನೇರವಾಗಿ ವಕ್ಷಿದಾದಿಯವರ ಕೋಣೆಗೆ ಹೋಗ್ತಾಳೆ. ಅತ್ಯಂತ ಶ್ರದ್ಧೆಯಿಂದ ಪುರಾಣವನ್ನು ಓದುತ್ತಾ ಕುಳಿತಿದ್ದ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಯೋಚಿಸಿ ಅನ್ವಿತಾ ಮೆಲ್ಲನೆ ತನ್ನ ಬಟ್ಟೆಗಳನ್ನು ಎತ್ಕೊಂಡು ಬಟ್ಟೆ ಬದಲಾಯಿಸಲು ವಾಶ್ರೂಮ್ಗೆ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಕನ್ನಡಿಯ ಮುಂದೆ ನಿಂತು ಮುಖಕ್ಕೆ ಸಾಫ್ಟ್ ಕ್ರೀಮ್ ಹಚ್ಕೊಳ್ಳುವಾಗ ಅವಳ ಕಣ್ಣು ಗಲ್ಲದ ಕಡೆಗೆ ಹೋಯಿತು. ಈ ಕಡೆ ವೇದ್ ಪ್ರೀತಿಯಿಂದ ಕಚ್ಚಿದ್ರಿಂದ ಅವಳ ಒಂದು ಆ ನಯವಾದ ಗಲ್ಲದ ಮೇಲೆ ಸ್ವಲ್ಪ ಕೆಂಪಾದ ಚುಕ್ಕೆ ಕೂಡ ಇತ್ತು.
ಇದನ್ನು ನೋಡಿ ಅನ್ವಿತಾ ಮುಗುಳ್ನಗತ್ತಾ ಕಣ್ಣು ಮುಚ್ಚಿಕೊಂಡ್ಳು. ರಾತ್ರಿ ಇಡೀ ಕುಟುಂಬ ಊಟದ ಮೇಜಿನ ಬಳಿ ಜಮಾಯಿಸಿದಾಗ ಆ ಚಾಲಾಕಿ ಪ್ರಿಯ ಉದ್ದೇಶಪೂರ್ವಕವಾಗಿ ಬಂದು ಋಗ್ವೇದನ ಪಕ್ಕದಲ್ಲಿ ಇದ್ದ ಖಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡ್ಳು. ಪ್ರಿಯಾಳ ಅತಿಯಾದ ವರ್ತನೆಯನ್ನು ನೋಡಿ ಅಸಹ್ಯಪಟ್ಟು ಅಮ್ಮ ಕೋಪದಿಂದ ಎದ್ದೇಳಲು ಮುಂದಾದಾಗ ಅನ್ವಿತಾ ತಕ್ಷಣವೇ ಸನ್ನೆ ಮಾಡಿ ಅಮ್ಮನನ್ನು ಅಲ್ಲಿಯೇ ಕುಂಡ್ರಿಸಿದ್ರು. ಮತ್ತು ತನ್ನ ಕಣ್ಣುಗಳ ಸನ್ನೆಯ ಮೂಲಕವೇ ಅಮ್ಮನಿಗೆ ಬೇರೇನು ಯೋಚಿಸಿದೆ, ಸದ್ಯಕ್ಕೆ ಸುಮ್ಮನೆ ಊಟ ಮಾಡಿ ಅಂತ ಹೇಳಿ ಧೈರ್ಯವನ್ನು ಕೂಡ ತುಂಬ್ತಾಳೆ. ಪ್ರಿಯಾ ಮಾತ್ರ ತನ್ನದೇ ಆದ ಒಂದು ಕಲ್ಪನಾ ಲೋಕದಲ್ಲಿದ್ಲು. ಋಗ್ವೇದ ಇನ್ನು ಮುಂದೆ ಸಂಪೂರ್ಣವಾಗಿ ತನ್ನ ಕೈಗೊಂಬೆಯಾಗಿ ತನ್ನ ಆಜ್ಞೆಯ ಮೇರೆಗೆ ನೃತ್ಯ ಮಾಡ್ತಾನೆ ಅಂತ ಯೋಚಿಸುತ್ತಾ ಅವಳು ಒಳಗೊಳಗೆ ಅತ್ಯಂತ ಖುಷಿ ಪಡ್ತಾ ಇದ್ಲು. ಪ್ರತಿದಿನ ಡೈನಿಂಗ್ ಟೇಬಲ್ ಬಳಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಮಾಡ್ತಿದ್ದಂಥ ಸೃಷ್ಟಿ, ಸರ್ವೇಶ್ ಅವೆಲ್ಲರೂ ಕೂಡ ಅಂದಿನ ಪರಿಸ್ಥಿತಿಯನ್ನು ನೋಡಿ ಸಂಪೂರ್ಣವಾಗಿ ತಲೀನರಾಗಿ ಸುಮ್ಮನಾಗ್ಬಿಟ್ರು. ಆದರೆ ಅನ್ವಿತಾ ಮಾತ್ರ ಪ್ರೀತಿಯಿಂದ ಅಡುಗೆ ಬಡಿಸಿದ್ದಾಳೆ. ನಂತರ ಅವಳು ಅಮ್ಮನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡ್ಳು. ಪ್ರಿಯಾ ಎಲ್ಲರ ಗಮನ ಸೆಳೆಯಲು ಉದ್ದೇಶಪೂರ್ವಕ ಆಗಿ ಏನೋ ದೊಡ್ಡ ನಾಟಕವಾಡ್ತಿದ್ಲು. ಅವಳು ಪದೇ ಪದೇ ಋಗ್ವೇದನಿಗೆ ಕೇಳಿಸಿಕೊಳ್ಳುವಂತೆ ದಾಲ್, ಚಪಾತಿ, ತರಕಾರಿಗಳನ್ನು ತನಗಾಗಿ ಬಡಿಸುವಂತೆ ಕೇಳ್ತಾ ಇದ್ಲು. ಆದರೆ ಮಹಲ್ನದ್ದ ಯಾರೊಬ್ಬರೂ ಸಹ ಅವಳತ್ತ ಕಣ್ಣೆತ್ತಿಯೂ ಕೂಡ ನೋಡದೆ, ಅವಳ ಮಾತಿಗೆ ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರೋ ಹಾಗೆ ಅವಳ ಕಡೆನೇ ನೋಡದೆ ಸುಮ್ಮನೆ ಅವರ ಪಾಡಿಗೆ ಅವರು ಊಟ ಮುಗಿದ ನಂತರ ಅನ್ವಿತಾ ಎಲ್ಲ ಪಾತ್ರೆಗಳನ್ನು ತೊಳೆಯೋಕೆ ಅಂತ ಹೇಳಿ ಅಡುಗೆ ಮನೆಗೆ ಸಹಾಯ ಮಾಡೋಕೆ ಅಂತ ಹೋಗ್ತಾಳೆ. ಹೊರಬರುವಾಗ ಅಮ್ಮ ಅವಳನ್ನು ನೋಡಿಯೂ ನೋಡದಂತೆ ಬೇಸರದಿಂದ ಪಕ್ಕದಲ್ಲೇ ಹಾದು ಹೋಗೋಕ್ಕೆ ಹೊರಡ್ತಾರೆ. ಅದನ್ನು ಗಮನಿಸಿದ ಅನ್ವಿತಾ ತಕ್ಷಣವೇ ಅಮ್ಮನ ಕೈ ಹಿಡಿದು ತಡೆದಾಗ ಅಮ್ಮ ತುಂಬಿ ಬಂದ ಕಣ್ಣುಗಳಿಂದ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಅಮ್ಮ ಎಂದು ಅನ್ವಿತಾ ಕರೆದ್ಲು. ಅಮ್ಮ, ನೀವು ನನ್ನ ಜೊತೆ ಯಾಕೆ ಈ ಥರ ರೀತಿ ಮಾತಾಡದೆ ದೂರ ಸರಿತಿದ್ದೀರಿ? ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಅನ್ವಿತಾ ಮೃದುವಾಗಿ ಕೇಳ್ತಾಳೆ. ಏನು ಹೇಳಿ ಮಗು, ಎಲ್ಲವೂ ನನ್ನಿಂದಲೇ ಆಗಿ ಹೋಯಿತು. ನಿಜಕ್ಕೂ ಆ ರಾತ್ರಿ ಏನಾಯಿತು ಎಂಬ ಸತ್ಯ ನನಗೂ ತಿಳಿದಿರಲಿಲ್ಲ ವೇದ ಎಂದು ಹೇಳುತ್ತಾ ಅಮ್ಮನ ದುಃಖದ ಅಣೆಕಟ್ಟು ಹೊಡೆಯಿತು. ಅವಳು ಅನ್ವಿತಾಳ ತೋಳುಗಳ ಮೇಲೆ ಬಿದ್ದು ಜೋರಾಗಿ ಅಳಲು ಪ್ರಾರಂಭಿಸಿದ್ಲು. ಅಮ್ಮ, ದಯವಿಟ್ಟು ಮೊದಲು ಶಾಂತವಾಗಿರಿ. ನಾನಿನ್ನು ಇಲ್ಲೇ ನಿಮ್ಮ ಕಣ್ಣು ಮುಂದೆನೇ ಇದ್ದೇನೆ ಅಲ್ವೇ? ಮತ್ತು ಈಗಾಗಲೇ ನಡೆದು ಹೋಗಿರುವಂತಹ ಕಹಿ ಘಟನೆ ಬಗ್ಗೆ ಪದೇ ಪದೇ ಯೋಚಿಸಿದೆ. ನಂತರ ಏನಾದರೂ ಬದಲಾಗ್ತದೆಯೇ? ಇದನ್ನು ಸರಿ ಮಾಡಬೇಕು ಅಂದರೆ ಈಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸಬೇಕು. ಅದಕ್ಕೆ ಸಮಯವನ್ನು ಕೊಡಬೇಕು. ಅಮ್ಮ, ನೀವು ನನ್ನನ್ನು ನಿನ್ನ ಸ್ವಂತ ಮಗಳು ಅಂತ ಪರಿಗಣಿಸ್ತಿದ್ದೀರಿ, ಹೌದಲ್ವೇ? ನಾನು ಸಾಯೋವರೆಗೂ ಯಾವಾಗಲೂ ನಿಮ್ಮೊಂದಿಗೆ ಇರ್ತೇನೆ ಅಂತ ಅನ್ವಿತಾ ಅಮ್ಮನನ್ನು ಸಮಾಧಾನ ಪಡಿಸಿದ್ಲು. ಅನ್ವಿತಾಗೆ ಒಂದು ಕ್ಷಣ ತಾವೆಲ್ಲರೂ ಪ್ರಿಯಾಳ ವಿರುದ್ಧ ರೂಪಿಸಿರುವ ಇಡೀ ಮಾಸ್ಟರ್ ಪ್ಲ್ಯಾನನ್ನು ಅಮ್ಮನಿಗೆ ಹೇಳ್ಬಿಡಬೇಕು ಅಂತಲೂ ಅನ್ನಿಸ್ತಿತ್ತು. ಆದರೆ ಅಮ್ಮ ಇವಾಗಲೇ ಎಷ್ಟು ಭಾವನಾತ್ಮಕವಾಗಿ ನೊಂದಿದ್ದಾಳೆ ಎಂಬುದು ಅವಳಿಗಾಗಲೇ ಚೆನ್ನಾಗಿ ತಿಳಿದಿತ್ತು. ಒಂದು ವೇಳೆ ಇವಾಗ ಸತ್ಯ ಹೇಳಿಬಿಟ್ರೆ ಎಲ್ಲಾದರೂ ಒಂದು ವೇಳೆ ಪ್ರಿಯಾಳ ಮುಂದೆ ಪ್ಲ್ಯಾನ್ ಬಯಲಾಗ್ಬಿಡ್ಬೋದು. ಮೂರನೇ ವ್ಯಕ್ತಿಗೆ ಆ ವಿಚಾರ ಗೊತ್ತಾಗಬಾರ್ದು. ಅವಳು ಸದ್ಯಕ್ಕೆ ಏನು ಹೇಳದಿರುವುದೇ ಒಳ್ಳೆಯದು ಅಂತ ಇಷ್ಟಪಟ್ಟಳು. ನೀವು ಇವಾಗ ಯಾವುದೇ ಚಿಂತೆ ಇರದೆ ದಯವಿಟ್ಟು ಮೊದಲು ಕೋಣೆಗೆ ಹೋಗಿ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಅಮ್ಮ, ಉಳಿದಿದ್ದನ್ನೆಲ್ಲ ನಾನು ಮತ್ತು ವೇದ್ ನೋಡ್ಕೊಳ್ತೀವಿ ಅಂತ ಅನ್ವಿತಾ ಅಮ್ಮನನ್ನು ಬಲವಂತವಾಗಿ ಸಮಾಧಾನಪಡಿಸಿ ಅವರ ಕೋಣೆಗೆ ಮಲಗೋಕೆ ಅಂತ ಹೇಳಿ ಕಳಿಸ್ಕೊಡ್ತಾಳೆ. ನಂತರ ಮನೆಯವರೆಲ್ಲ ಕೂಡ ಊಟ ಮುಗಿಸಿ ನಂತರ ಮಲಗಿದ ಮೇಲೆ ಅನ್ವಿತಾ ಹಾಲ್ನಲ್ಲಿದ್ದಂತಹ ಎಲ್ಲ ದೀಪಗಳನ್ನು ಒಂದೊಂದಾಗಿ ಆಫ್ ಮಾಡಿ ತನ್ನ ಕೋಣೆಗೆ ಹೊರಡಲು ಹೊರಡ್ತಿದ್ಲು. ಆದರೆ ಕತ್ತಲಲ್ಲಿ ಇದ್ದಕ್ಕಿದ್ದಂತೆ ಯಾರೋ ಒಬ್ಬರು ಅತ್ಯಂತ ಬಲವಾಗಿ ಮೃದುವಾಗಿ ಕೈಯನ್ನು ಹಿಡಿದು ತಮ್ಮ ಕಡೆಗೆ ಎಳೆದರು. ಅವಳ ಮೃದುವಾದ ಕೈಯನ್ನು ಹಿಡಿದು ತಮ್ಮ ಕಡೆಗೆ ಎಳೆದಿದ್ದಾಗ ಯಾರದು ಎಂದು ಆಘಾತದಿಂದ ಅನ್ವಿತಾ ಗಾಬರಿಯಿಂದ ಅವನ ಗಟ್ಟಿ ಎದೆಯನ್ನು ತನ್ನ ಕೈಗಳಿಂದ ತಟ್ಟಿ ಕಣ್ಣುಗಳನ್ನು ತೀರಾ ಅಗಲಿಸಿ ಕತ್ತಲಲ್ಲೇ ನೋಡ್ತಾ ಇದ್ದಾಳೆ. ಎದುರಿಗೆ ನಿಂತಿದ್ದ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಋಗ್ವೇದನೇ ಆಗಿದ್ದ. ನೀನಿಲ್ಲದೆ ಈ ವಿಶಾಲವಾದ ಮಲಗುವ ಕೋಣೆಯಲ್ಲಿ ನನಗೆ ಒಂಟಿಯಾಗಿರಲು ಸಾಧ್ಯವೇ ಇಲ್ಲ ಅನ್ವಿತಾ ಅಂತ ವೇದ್ ಪಿಸುಗುಡ್ತಾನೆ. ಅವನ ಕಣ್ಣುಗಳಲ್ಲಿ ಅವಳ ಮೇಲಿರುವ ಪ್ರೀತಿಯ ಅಸಮಾಧಾನ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ವೇದ್ ಎಂದು ಅನ್ವಿತಾ ಮುದ್ದಾಗಿ ನಗುತ್ತಾ ಅವನ ಮುಂಡುಗಟ್ಟದ ಮೇಲೆ ತನ್ನ ಕೈಯನ್ನು ಅತ್ಯಂತ ಆಪ್ತವಾಗಿ ಚಲಾಯಿಸಿದ್ಲು. ಇಬ್ಬರೂ ಆ ಕತ್ತನಲ್ಲಿ ಒಂದಾಗುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮೆಲ್ಲನೆ ಮೆಟ್ಟಿಲುಗಳಿಂದ ಯಾರೋ ಕೆಳಗೆ ಇಳಿದು ಬರುತ್ತಿರುವಂತಹ ಹೆಜ್ಜೆಗಳ ಸ್ಪಷ್ಟ ಸದ್ದು ಅನ್ನೋದು ಕಿವಿಗೆ ಕೇಳಿಸ್ತಾ ಇದೆ. ಬರ್ತಾ ಇರೋದು ಪ್ರಿಯಾನೇ ಇರಬಹುದು ಅಂತ ತಕ್ಷಣವೇ ಗ್ರಹಿಸಿದ್ದ ಋಗ್ವೇದ ಅನ್ವಿತಾಳನ್ನು ಬೇಗನೆ ಎಳೆದುಕೊಂಡು ಹೋಗಿ ಹಾಲ್ನಲ್ಲಿದ್ದಂತಹ ದೊಡ್ಡ ಸೋಫಾದ ಹಿಂಭಾಗದಲ್ಲಿ ಅವಳೊಂದಿಗೆ ಸದ್ದಿಲ್ದಂಗೆ ಹೋಗಿ ಕುಳಿತುಕೊಳ್ತಾನೆ.
ಈಗ ನೀವಿಬ್ಬರು ಯಾಕೆ ನಮ್ಮದೇ ಮನೆಯಲ್ಲಿ ಹೀಗೆ ಕಳ್ಳರ ಥರ ಹಡ್ಕೊಳ್ಬೇಕು ವೇದ್, ಬಾ ಹೊರಗೆ ಹೋಗೋಣ ಅಂತ ಅನ್ವಿತಾ ಮೆಲ್ಲನೆ ಹೇಳ್ತಾನೆ. ದಯವಿಟ್ಟು ದಯವಿಟ್ಟು ಸ್ವಲ್ಪ ಸಮಯ ಸುಮ್ಮನಿರು ಅನ್ವಿತಾ ಅಂತ ಋಗ್ವೇದ ತಕ್ಷಣವೇ ಅವಳ ಮಾದಕ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಪ್ರೀತಿಯಿಂದ ಸನ್ನೆ ಮಾಡುತ್ತಾ ಕಣ್ಣುಗಳನ್ನು ಅಗಲಗೊಳಿಸ್ತಾನೆ. ವಾ 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 ಶ್ರೀಮಾನ್ ಸೂರ್ಯವಂಶಿ ಅವರೇ, ನಾವು ನಮ್ಮದೇ ಸ್ವಂತ ಮನೆಯಲ್ಲಿ ಹೀಗೆ ಕತ್ತಲಲ್ಲಿ ಅಡಗಿಕೊಂಡಿರುವುದು ನೋಡಿದರೆ ನನಗೆ ತುಂಬ ವಿಚಿತ್ರ ಮತ್ತು ಒಂದು ರೀತಿಯ ಭಾರವೆನಿಸುತ್ತೆ, ತುಂಬ ಬೇಸರ ಎಂದು ಅನ್ವಿತಾ ಅವನ ಎದೆಗೆ ಅಂಟಿಕೊಂಡು ಕಿವಿಯ ಬಳಿ ಮೆಲ್ಲನೆ ಪಿಸುಗುಡ್ತಾ ಇದ್ದಾಳೆ. ಆ ಕತ್ತಲಿನಲ್ಲಿ ಇಬ್ಬರೇ ಹೃದಯದ ಬಡಿತ ಒಂದೇ ಸಮನೆ ಜೋರಾಗಿ ಬಡಿತಿತ್ತು. ಅನ್ವಿತಾ ಪ್ಲೀಸ್ ಸುಮ್ಮನೆ ಕುಳಿತುಕೊಳ್ಳಿ ಅಂತ ಋಗ್ವೇದ ಅತ್ಯಂತ ನಿಧಾನವಾಗಿ ಪಿಸುಗುಟ್ಟುತ್ತಾ ಸೋಫಾದ ಹಿಂಭಾಗದಿಂದ ಕತ್ತಲಲ್ಲಿ ನಡೆದು ಬರುತ್ತಿರುವುದು ಯಾರು ಅಂತ ಗೊತ್ತಾಗದೆ ಕಣ್ಣನ್ನು ಕಿರಿದುಗೊಳಿಸಿ ನೋಡೋಕೆ ಬಹಳ ಪ್ರಯತ್ನಿಸ್ತಾ ಇದ್ದ. ಶಾಂತವಾಗಿರ್ಬೇಕಾ? ನಾನು ಈಗ ಸುಮ್ಮನೆ ಕುಳಿತುಕೊಳ್ಳುತ್ತೇನೆ ಅಂತ ನಿನಗೆ ಅನ್ನಿಸ್ತಿದೆಯವೇ? ಅನ್ವಿತಾ ತನ್ನ ವಾಕ್ಯವನ್ನು ಪೂರ್ತಿಯಾಗಿ ಮುಗಿಸಲು ಅವನು ಬಿಡಲೇ ಇಲ್ಲ. ಅವಳು ಮತ್ತಷ್ಟು ಮಾತನಾಡಿ ಶಬ್ದ ಮಾಡದಂತೆ ಋಗ್ವೇದ ತಕ್ಷಣವೇ ಅವಳ ಬಾಯನ್ನು ತನ್ನ ಪ್ರೀತಿಯಿಂದ ಬಂಧಿಸ್ತಾನೆ. ಅನ್ವಿತಾ ನಿರೀಕ್ಷಿಸಿದ ಈ ದಡೆಯರ ನಡೆಗೆ ಗಾಬರಿಯಾದ ತನ್ನ ಅಗಲವಾದ ಕಣ್ಣುಗಳಿಂದ ಕತ್ತಲಲ್ಲೇ ಅವನನ್ನು ನೋಡತೊಡಗಿದ್ಲು. ಅವಳು ಕೋಪದಿಂದ ಅವನ ಬೆನ್ನಿನ ಮೇಲೆ ತನ್ನ ಕೈಗಳಿಂದ ಜೋರಾಗಿ ಗುದ್ದುತ್ತಾ ಹೊಡೆಯುತ್ತಾ ಹಿಂಸೆ ಕೊಡೋಕೆ ಶುರು ಮಾಡಿಕೊಳ್ತಾಳೆ. ಅವನ ಬಿಗಿಯಾದ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ತೀವ್ರವಾಗಿ ಪ್ರಯತ್ನಿಸ್ತಾ ಪ್ರಾರಂಭಿಸಿದ್ಲು. ಅದರ ಋಗ್ವೇದ ಅವಳ ಯಾವುದೇ ಹಠಕ್ಕೆ ಮಣಿಯದೆ ತನ್ನ ಬಲವಾದ ತೋಳುಗಳಿಂದ ಅವಳನ್ನು ತನ್ನ ಎದೆಗೆ ಇನ್ನೂ ಹೆಚ್ಚಿನ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಅವನು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಚುಂಬಿಸೋಕೆ ಬಯಸ್ತಾನೆ. ಮನೆಯಲ್ಲಿ ಯಾರಾದರೂ ಎಚ್ಚರಗೊಂಡು ಶಬ್ದಗಿಬ್ದ ಮಾಡುವುದನ್ನು ತಪ್ಪಿಸಲು ಅವನು ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ. ಇಬ್ಬರ ನಡುವಿನ ಮೌನದಲ್ಲಿ ಆ ಪ್ರೀತಿಯ ತೀವ್ರತೆ ಮಾತ್ರ ಹೆಚ್ಚಾಗ್ತಾನೆ ಇತ್ತು. ಅನ್ವಿತಾ ಮಾತ್ರ ಈ ಸಮಯದಲ್ಲೂ ಹೀಗಾಗಬೇಕಾ ಅನ್ನೋ ತೀವ್ರವಾದ ಕೋಪದಿಂದ ಅವನತ್ತ ಕಣ್ಣು ಕೆಂಪು ಮಾಡಿಕೊಂಡು ನೋಡುತ್ತಾ ಮತ್ತೆ ಮಾತನಾಡಲು ಬಾಯಿ ತೆರೆಯಲು ಹೊರಟಿದ್ದಾಗ ಋಗ್ವೇದ ಆಕೆಗೆ ಸ್ವಲ್ಪವೂ ಬಿಡುವು ನೀಡದೆ ಮತ್ತೆ ಅವಳನ್ನು ಅತ್ಯಂತ ಆಪ್ತವಾಗಿ ಚುಂಬಿಸೋಕೆ ಪ್ರಾರಂಭಿಸ್ತ. ಇದ್ದಕ್ಕಿದ್ದಂತೆ ಇಡೀ ಹಾಲ್ನ ದೀಪಗಳು ಒಮ್ಮೆಲೆ ಪ್ರಕಾಶಮಾನವಾಗಿ ಹೊರದು ಬೆಳಕು ಬರುತ್ತಿದ್ದಂತೆ ಗಾಬರಿಯಾದ ಇಬ್ಬರು ತಕ್ಷಣವೇ ಒಬ್ಬರಿಂದೊಬ್ಬರು ಪಕ್ಕಕ್ಕೆ ಸರಿದು ನಿಂತರು. ವಿಪರೀತ ಹೆದರು ಹೋಗಿದ್ದ ಅನ್ವಿತಾ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಆಗದೆ ಋಗ್ವೇದನ ಬ್ಲೇಸರನ್ನು ಎರಡು ಕೈಗಳಿಂದ ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡ್ಬಿಟ್ಲು. ಅಷ್ಟರಲ್ಲೇ ಎದುರಿನಿಂದ ಅನ್ವಿತಾ ಎಂಬ ಗಂಭೀರವಾದ ಧ್ವನಿ ಕೇಳಿಸ್ತು. ಅಜ್ಜಿ! ಇಬ್ಬರು ಒಟ್ಟಿಗೆ ಹೊಮ್ಮನಸ್ಸಿನಿಂದ ಆಘಾತದಿಂದ ಗೊಣಗಿದ್ರು. ಅನ್ವಿತಾ ತಕ್ಷಣವೇ ಚಾಣಾಕ್ಷತನದಿಂದ ಯೋಚಿಸಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ತನ್ನ ಒಂದು ಕಿವಿಯೋಲೆಯನ್ನು ಕೈಯಿಂದ ರಹಸ್ಯವಾಗಿ ಎಳೆದು ಕೆಳಗೆ ಹಾಕಿ ಸಡಗರದಿಂದ ಎದ್ದು ನಿಂತಳು. ಹೇ ಅನ್ವಿತಾ, ನೀನು ಈ ಮಧ್ಯರಾತ್ರಿಯಲ್ಲಿ ಹಾಲ್ನ ಕತ್ತಲಲ್ಲಿ ಇಲ್ಲಿ ಏನು ಮಾಡ್ತಿದ್ಯಾ ಮಗು? ಏನಾಯಿತು? ನನ್ನನ್ನು ಬಹಳ ಸಮಯದಿಂದ ಇಡೀ ಮನೆಯಲ್ಲೇ ಹುಡುಕ್ತಿದ್ದೆ ಅಂತ ಹೇಳ್ತಾರೆ ಅಜ್ಜಿ ಬಹಳ ಗೊಂದಲದಿಂದ. ಅದು ಏನಿಲ್ಲ ಅಜ್ಜಿ, ನಾನು ಇಲ್ಲೇ ನಡ್ಕೊಂಡು ಹೋಗುವಾಗ ನನ್ನ ಕಿವಿಯಿಂದ ಬಿದ್ದ ಕಿವಿಯೋಲೆಯನ್ನು ಇಲ್ಲೇ ಬೀಳ್ತು, ಹಂಗಾಗಿ ಕತ್ಲಲ್ಲಿ ಹುಡುಕ್ತಾ ಇದೆ ಅಷ್ಟೇ. ಈಗೋ ನೋಡಿ, ನನಗೆ ಇವಾಗ ತಾನೇ ಅದು ಕೆಳಗೆ ಸಿಕ್ತು, ಬನ್ನಿ ಹೋಗೋಣ ಅಜ್ಜಿ ಅಂತ ಹೇಳುತ್ತಾ ಅನ್ವಿತಾ ತಕ್ಷಣವೇ ಅಜ್ಜಿಯ ಬಳಿಗೆ ಹೋಗಿ ಅವಳ ಹೆಗಲ ಮೇಲೆ ಕೈ ಹಾಕಿ ಋಗ್ವೇದನ ಕಡೆಗೆ ನೋಡದಂತೆ ಕೋಣೆಯ ಕಡೆಗೆ ಸುರಕ್ಷಿತವಾಗಿ ಅವರನ್ನು ನೋಡದಿರೋ ಥರ ಕರೆದೊಯ್ತಾಳೆ. ಅನ್ವಿತಾಳ ಈ ಸಮಯಪ್ರಜ್ಞೆಯ ನಟನೆಯನ್ನು ನೋಡಿ ನಗುತ್ತಾ ಋಗ್ವೇದನು ತನ್ನ ಕೂದಲಿನ ಮೂಲಕ ಕೈಯನ್ನು ಓಡಾಡಿಸ್ತಾನೆ. ಪಾಪ, 3 ದಿನಗಳ ಹಿಂದೆ ಎಂತಹ ನರಕ ಯಾತನೆಯನ್ನು ಇಬ್ಬರು ಅನುಭವಿಸಿ ಬಿಟ್ಟಿದ್ರು ಅಂದರೆ ಅಬ್ಬಾ. ಮತ್ತು ಒಮ್ಮೆ ಅಜ್ಜಿಯ ಕೋಣೆಯತ್ತ ಪ್ರೀತಿಯಿಂದ ನೋಡ್ತಿದ್ದಾನೆ. ಅಜ್ಜಿಯ ಕೋಣೆಯ ಬಾಗಿಲು ಮುಚ್ಚುವ ಕೊನೆಯ ಕ್ಷಣದಲ್ಲಿ ಅನ್ವಿತಾ ರಹಸ್ಯವಾಗಿ ವೇದ್ ಕಡೆಗೆ ತಿರುಗಿ ತನ್ನ ತುಟಿಗಳಿಗೆ ಮುತ್ತಿಟ್ಟು ಅತ್ಯಂತ ರೊಮ್ಯಾಂಟಿಕ್ ಆಗಿ ಒಂದು ಫ್ಲೈಯಿಂಗ್ ಕೀಸ್ ಕೊಟ್ಟಳು. ಮುದ್ದಾಗಿ ನಗುತ್ತಾ ಕೋಣೆಯ ಒಳಗೆ ಹೋಗ್ತಾಳೆ. ಅವಳು ಹೋದ ಮೇಲೆ ಈಗ ಋಗ್ವೇದನಿಗೆ ಆ ವಿಶಾಲವಾದ ಮಲಗುವ ಕೋಣೆಗೆ ಒಂಟಿಯಾಗಿ ಹೋಗೋಕ್ಕೆ ನಿಜವಾಗಿಯೂ ಇಷ್ಟ ಇಲ್ಲ. ಅವಳ ಉಪಸ್ಥಿತಿ ಇಲ್ಲದ ಆ ಒಂದು ಕೋಣೆ ಅವನಿಗೆ ಸಂಪೂರ್ಣವಾಗಿ ಅಪೂರ್ಣವಾಗಿ ಕಾಣ್ತಾ ಇತ್ತು. ಹಾಗಾಗಿ ಅವನು ಮನಸ್ಸನ್ನು ಬೇರೆಡೆಗೆ ಸೆಳೆಯೋಕೆ ಮತ್ತು ನಾಳೆಯ ಕಾರ್ಯಾಚರಣೆಯ ಒಂದು ದೃಶ್ಯಗಳನ್ನು ಮತ್ತೊಮ್ಮೆ ಪರಿಶೀಲಿಸಲು ತನ್ನ ಸ್ಟಡಿ ರೂಮ್ ಕಡೆಗೆ ಹೆಜ್ಜೆಯನ್ನು ಇಡ್ತಾನೆ. ಆದರೆ ಆ ವಿಶಾಲವಾದ ಹಾಲ್ನ ಕತ್ತಲೆಯ ದೊಡ್ಡ ಕಂಬದ ಹಿಂಭಾಗದಿಂದ ಯಾರೋ ಒಬ್ಬರು ಅತ್ಯಂತ ತೀಕ್ಷ್ಣವಾದ ಕಣ್ಣುಗಳಿಂದ ಇದನ್ನೆಲ್ಲ ರಹಸ್ಯವಾಗಿ ನೋಡ್ತಾ ಇದ್ರು. ಮತ್ತು ಆ ನಿಗೂಢ ವ್ಯಕ್ತಿ ಅಲ್ಲಿ ಆಡ್ಕೊಂಡಿರೋ ಬಗ್ಗೆ ಸದ್ಯಕ್ಕೆ ಋಗ್ವೇದ ಮತ್ತು ಅನ್ವಿತಾ ಇಬ್ಬರಿಗೂ ಕೂಡ ಸ್ವಲ್ಪನೂ ತಿಳಿದಿರಲಿಲ್ಲ. ಇನ್ನು ಫೈನಲ್ ಆಗಿ ಏನಾಗುತ್ತೆ ಅಂತ ನೋಡಬೇಕು. ಕತ್ಲಲ್ಲಿ ಕಂಬದ ಹಿಂದೆ ಅಡಗಿ ನಿಂತು ವೇದ್ ಮತ್ತು ಅನ್ವಿತಾಳ
ಪ್ರತಿಯೊಂದು ನಡೆಯನ್ನು ಗಮನಿಸ್ತಿರುವಂತಹ ಒಬ್ಬ ನಿಗೂಢ ವ್ಯಕ್ತಿ ಯಾರಾಗಿರ್ತಾರೆ? ಅದು ಪ್ರಿಯಾಳಾಗಿದ್ರಂತೂ ಕತೆ ಮುಗ್ದೇ ಹೋಗುತ್ತೆ. ಅವಳ ಪರವಾಗಿ ಮಹಲ್ನಲ್ಲಿ ಹೊಂಚಾಗ್ತಿರುವ ಬೇರೆ ಯಾರಾದರೂ ಕಣ್ಣುಗಳಲ್ಲಿರ್ಬೋದಾ? ನಾಳೆ ಮುಂಜಾನೆ ಸೂರ್ಯವಂಶಿ ಹೊರಗೆ ಹೋದಾಗ ಜಬ್ಬಿ ಮಹಲಿಗೆ ಎಂಟ್ರಿ ಕೊಟ್ಟು ಪ್ರಿಯಾಳನ್ನು ತನ್ನ ರೊಮ್ಯಾಂಟಿಕ್ ಬಲೆಯಲ್ಲಿ ಹೇಗೆ ಬೀಳಿಸ್ಕೊಳ್ತಾನೆ, ಅವಳ ಒಂದು ಬಣ್ಣವನ್ನು ಹೇಗೆ ತಾನೇ ಅವನು ಬಯಲು ಮಾಡ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ. ಇವರಿಬ್ಬರ ಜೀವನ ಅದು ಯಾವಾಗ ಸರಿ ಹೋಗುತ್ತೋ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.